ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತು. ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ದ ವಿಶೇಷತೆ ಏನಪ್ಪ ಅಂತಂತಂದ್ರೆ, ನಾನು ಮೊದಲೇ ನಿಮಗೆ ತಿಳಿಸಿರೋ ಹಾಗೆ NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅದರ ಅಡಿಯಲ್ಲಿ ನ್ಯಾಷನಲ್ ಜಾನುವಾರು ಮಿಷನ್ ಅದರ ಅಡಿಯಲ್ಲಿ 1 ಕೋಟಿ ರೂನ ನಾವು ಏನು ಮಾಡ್ತಾರಪ್ಪ ಅಂತಂತಂದ್ರೆ ಜಾನುವಾರು ಸಾಕಾಣಿಕೆಗೆ ಕೊಡ್ತಾರೆ. ಅದರಲ್ಲಿ 50 ಲಕ್ಷ ಸಬ್ಸಿಡಿ ಇರ್ತೈತಿ. ಇನ್ನು 50 ಲಕ್ಷ ಏನಿರುತ್ತಲ್ಲ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಮತ್ತು ಅದನ್ನು ಬ್ರೀಡಿಂಗ್ ಅಂತಂತಂದ್ರೆ ಪ್ರೊಡಕ್ಷನ್ ಮಾಡ್ಬೇಕು ಅಂತಂದ್ರೆ ಮರಿ ಉತ್ಪಾದನೆಯನ್ನು ಮಾಡಬೇಕು. ಇವತ್ತಿನ ಲಾಗಲ್ಲಿ ಅದ್ರ ಬಗ್ಗೆ, ಕುರಿ ಸಾಕಾಣಿಕೆ ಬಗ್ಗೆ, ಮರಿ ಉತ್ಪಾದನೆಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಿದ್ದೇನೆ. ಹಾಗಿದ್ರೆ ಇವಾಗ ಹೊರಡೋಣ, ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಟೈಮ್ ಇವಾಗ ಮಾರ್ನಿಂಗ್ 8:43 ಆಗಿದೆ. ಹೊರಡೋ ಸಮಯ ಹೊರಡೋಣ. ಮಾರ್ನಿಂಗ್ ಎಲ್ಲರೂ ಆಫೀಸ್ ಹೋಗ್ತಿದಾರ, ಮತ್ತು ಶಾಲೆ ಬಸ್ ಬರತ್ತವೆಲ್ಲ, ಶಾಲೆಗೆ ಹೊಂಟಾರ ಹುಡುಗರೆ. ಇವಾಗ ನಾವು ಮೇನ್ ರೋಡ್ ಹತ್ರ ಇದ್ದೇವೆ. ಇದೇ ನೋಡ್ತಿದ್ರಿ, ಇದು ಅಂಬರ್ಗಳಿದೆ. ಮೊದಲು ಇಲ್ಲಿಲ್ಲ, ಹೊಲಗಳಿದ್ದು ಎಲ್ಲ ಸೈಟ್ ಮಾಡಿಬಿಟ್ಟಿದ್ದಾರೆ. ಇವಾಗ ನಾವು ಅಮ್ಮರ್ಗಳಿಂದ ನಾವು ಹುಬ್ಬಳ್ಳಿ ಹೋಗ್ತಿದ್ದೇವೆ. ನಾವು ರಾಯಲ್ ರೆಡ್ಸನ್ನ ದಾಟ್ಕೊಂಡು ಬಂದ್ವಿ, ಮಾತ್ರ ಹಾಲ್ ಗೀಚೈತೆ ಒಳಗಡೆ. ನಾವು ಇವಾಗ ಅಮ್ಮರ್ಗೋಳ್ ರೈಲ್ವೆ ಬ್ರಿಡ್ಜ್ ಹತ್ರ ಇದ್ದೇವೆ. ಇಲ್ಲಿಂದ ಬರೀ ಹೊಲಗಳೇ ಸ್ಟಾರ್ಟ್ ಆಗ್ತಾವ. ಹೊಲ ರಂಟಿ ಹೊಡೆದಾರ, ಇನ್ನು ಬಿಸಿಲಿಗೆ ಪ್ಯಾಕ್ ಬಿಟ್ರದ ಭೂಮಿನ. ಇನ್ನೇನು ಮಳೆಗಾಲ ಸ್ಟಾರ್ಟ್ ಆತಂದ್ರೆ ಬಿತ್ತಾಕ ಚಲೋ ಮಾಡ್ತಾರೆ. ಇಲ್ಲಿ ಸ್ವಲ್ಪ ರೋಡ ಸರಿ ಇಲ್ಲ. ನಾವಿವಾಗ ಆನ್ ದಿ ವೇ ಟು ಮೊರಬ್ ಇದ್ದೇವೆ. ಶಿವಳ್ಳಿ ಇನ್ನ 2 ಕಿಲೋಮೀಟರ್ ಇದೆ. ಅದಾದ್ಮೇಲೆ ಶಿವಳ್ಳಿಯಿಂದ ಮೊರಬ 13 ಕಿಲೋಮೀಟರ್ ಇದೆ. ಮ್ಯಾಕ್ಸಿಮಮ್ ಒಂದು 20 ಮಿನಿಟ್ಸ್ ಆಗ್ತೈತೆ ನಾವು ಮೊರಬ್ ರೀಚ್ ಆಗ್ತಿಲ್ಲಿಂದ. ನಾವಿವಾಗ ಶಿವಳ್ಳಿನ ರೀಚ್ ಆದ್ವಿ. ಈಗ ನೋಡ್ತಿದ್ರಿ ನೀವು, ಇದು ಶಿವಳ್ಳಿದ ಊರ. ಇಲ್ಲಿಂದ ಮೊರಬ 13 ಕಿಲೋಮೀಟರ್ ಐತೆ. ಇವಾಗ ನಾವು ಒಂದು ಸ್ಟಾರ್ಟ್ ಆಕೈತೆ. ಮೊರಬ್ ರೀಚ್ ಆಗ ಇನ್ನೂ 1 ಕಿಲೋಮೀಟರ್ ಇದೆ. ಸುಗಂಧ ಹಾಕಿದ್ದಾರೆ. ನಾವು ಇವಾಗ ಊರ್ ಒಳಗಡೆ ಬಂದಿದ್ದೇವೆ. ನಾನಿವತ್ತು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಮರಬ ಗ್ರಾಮ್ಯ ಬಂದಿದ್ದೆ ನಾನು. ಯಾಕಪ್ಪ ಅಂತಂದರೆ ಇಲ್ಲೊಬ್ಬ ಯಶಸ್ವಿ ಫಾರ್ಮರ್ಸ್ ಇದ್ದರು, ಮಂಜುನಾಥ್ ಕಾಲೋಡ್ ಅಂತ. ಅವರು ಕುರಿ ಸಾಕಾಣಿಕೆಯನ್ನು ಮಾಡ್ತಿದ್ದಾರೆ. NLM ಸ್ಕೀಮಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ತಮ್ಮ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಕುರಿಗಳನ್ನು ಸಾಕ್ತಿದ್ದಾರೆ. ಇವತ್ತು ಅವ್ರ ಜರ್ನಿ ಯಾವ ಥರ ಐತೆ, ಅವ್ರ ಬಿಸ್ನೆಸ್ ಯಾವ ಥರ ನಡೀತದೆ, ಯಾವ ಥರ ಮಾಡ್ತಿದ್ದಾರೆ ಅನ್ನೋದೇ ಇವತ್ತಿನ ಲಾಗಲ್ಲೇ ತಿಳಿಸೋ ಪ್ರಯತ್ನ. ಇದೇ ನೋಡ್ತಿದ್ದೀರಿ ನೀವು, ಮಂಜುನಾಥ್ ಕಾಲೋಡ್ ಸರ್ ಅವ್ರದ್ದು ಹೊಲದಲ್ಲಿರೋ ಮನೆ. ಊರಲ್ಲಿ ಇನ್ನೊಂದು ಸಪ್ರೇಟ್ ಮನೆ ಇದೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇವಾಗ ಮಂಜುನಾಥ್ ಸರ್ನ ಮಾತಾಡ್ಸೋಣ. ಇವಾಗ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ತಾವು ಕುರಿ ಸಾಕಾಣಿಕೆಯಲ್ಲಿ ಯಶಸ್ವಿಯಾಗಿದ್ದೀರಿ ಅಂತ ಗೊತ್ತಾಯಿತು. ಅದಕ್ಕೆ ತಮ್ಮನ್ನು
ನಮ್ಮ ಎಲ್ಲ ವೀಕ್ಷಕರಿಗೆ ಪರಿಚಯ ಮಾಡಿಸ್ಕೊಡೋಣ ಅಂತ ನಾನು ನಿಮ್ಮನ್ನು ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ದೀನಿ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ತಮಗೂ ಮತ್ತು ತಮ್ಮ ಯೂಟ್ಯೂಬ್ ಚಾನಲ್ಗೂ ತುಂಬ ಹೃದಯದ ಧನ್ಯವಾದಗಳು. ಸರ್ ಥ್ಯಾಂಕ್ ಯು ಸರ್. ಸರ್ ತಾವು ಕುರಿ ಸಾಕಾಣಿಕೆಯನ್ನು ಮತ್ತು ಟಗರು ಸಾಕಾಣಿಕೆಯನ್ನು ಯಾವ ಥರ ಸ್ಟಾರ್ಟ್ ಮಾಡ್ಕೊಂಡ್ರಿ ಸರ್? ಸ್ವಲ್ಪ ನಮ್ಮ ಜನತೆ ತಿಳಿಸ್ಕೊಡಿ. ಸರ್ ನಾವು ಮೊದಲಿಗೆ ಅದೇ ಕೊರೋನಾ ಸಂದರ್ಭದಲ್ಲಿ ಅಂತ ತಮಗಾಗಲೇ ಹೇಳಿದಾಗೆ ಇಲ್ಲಿ ಕೆಳಗಡೆನೆ ಒಂದು 10 ಟಗರು ಮರಿಗಳನ್ನು ತಂದು ಒಂದು 50,000 ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ಇಲ್ಲೇ ಕೆಳಗಡೆ ಏನು ಅಂದರೆ ಇದಕ್ಕೆ ಯಾವುದೇ ಥರ ಆಟದ ಮಾದರಿ ಹಾಗೇನು ಮಾಡ್ದೇನೆ ಈಗ ನಾವು ಟ್ರ್ಯಾಕ್ಟರ್ ತರಲಿಕ್ಕೆ ಇರುವ ಅಂದರೆ ನಮ್ಮ ವೆಹಿಕಲ್ ಎಲ್ಲ ತರಬೇಕು ಇರುವಂಥ ಜಾಗೆಯಲ್ಲಿ ಇಲ್ಲೇ ಕೆಳಗೆ ಒಂದು ಮೆಸ್ ಹಾಕ್ಕೊಂಡು ಇಲ್ಲಿಂದಾನೇ ನಾವು ಕುರಿ ಸಾಕಾಣಿಕೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಓಕೆ ಓಕೆ. ಮಂಜುನಾಥ್ ಸರ್ ತಮ್ಮ ಜರ್ನಿಯನ್ನು ಯಾವ ಥರ ಸ್ಟಾರ್ಟ್ ಮಾಡ್ಕೊಂಡ್ರು ಅನ್ನೋದು ಹೇಳಿದ್ದಾರೆ. ಇವಾಗ 10 ಟಗರುಗಳಿಂದ ಸಾಕಿ ಇವತ್ತು ಕೋಟ್ಯಾಂತರ ವ್ಯವಹಾರನ ಮಾಡ್ತಿದ್ದಾರೆ. ತುಂಬ ಖುಷಿ ಆಗ್ತೈತೆ ಅವ್ರ ಜರ್ನಿ ಕೇಳಿದ್ರೆ. ಇನ್ನು ಮುಂದೆ ಏನೇನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದಾವೆ ತಿಳ್ಕೊಂತ ಹೋಗೋಣ ಬನ್ನಿ. ಆಗಿದ್ರೆ ಸರ್ ಇಲ್ಲೊಂದು ಟಗರು ಮರಿ ಇದೆ, ಅದು ನಿಮ್ಮದೇನಾ ಸರ್? ಅದು ಹೌದು ಸರ್, ನಮ್ಮದೇ ಸರ್. ಅದೇ ನಿಮ್ಮ ಫಾರ್ಮಲ್ಲೇ ಬೆಳೆದಿರೋದು ಸರ್? ಇಲ್ಲ ಸರ್, ನಾವು ತಂದಿರೋದು ಸರ್. ಅದೇ ಓಕೆ ಓಕೆ. ಅದು 2 ಕಾರಣಕ್ಕೆ ತೊಗೊಂಬಂದಿದ್ದೀವಿ ಸರ್. ಅದು ಒಳ್ಳೆ ಟಗರು ಮರಿ ಇದೆ ಸರ್. ಅದನ್ನ ಅದು ಬಂದು ನಾವು ಅಮೀನ್ಗಢದಲ್ಲಿ ತಂದಿದ್ವಿ. ಇದು ಸುಮಾರು ಒಂದು ವರ್ಷದ ಮರಿ ಇದೆ ಸರ್. ಇದು 1 ವರ್ಷ 2 ತಿಂಗಳ ಮರಿ ಇದೆ. ಇದು ಇನ್ನೂ ಹಲ್ಲಾಗಿರ್ಲಿಲ್ಲ ನಾವು ತಂದಾಗ. ಇವಾಗ ಒಂದು ಹಲ್ಲು ಕೆಡಿದೆ ಸರ್. ಇದು ಕಾಳಗಕ್ಕೂ ಮತ್ತು ಕ್ರಾಸಿಂಗಿಗೆ ಎರಡು ನಾನು ತಂದಿರೋದು ಕ್ರಾಸಿಂಗಿಗೆ ಅಂತೇಳಿ. ಈಗ ಇದು ಚೆನ್ನಾಗಿರೋದ್ರಿಂದ ಇದನ್ನ ಕಾಳಗಕ್ಕೂ ಕೂಡ ನಾವು ರೆಡಿ ಮಾಡ್ತಾ ಇದ್ದೀವಿ. ಇದು ಸುಮಾರು ನಮಗೆ ಅವಾಗ 22,000 ರೂಪಾಯಿ ಬಿದ್ದಿತ್ತು ಸರ್. ಇದು ಒಂದು 4-5 ತಿಂಗಳಿಂದ ತಂದಿರೋದು. ಭಾಳ ಚೆನ್ನಾಗಿದೆ ಸರ್. ಈಗಾಗಲೇ ನಾವು ಇಲ್ಲಿ ತಾಲೀಮ್ ಮಾಡ್ತಾ ಇದ್ದಾಗ ನೋಡ್ತಾ ಇರೋಂಗೆ ಈಗ ಸದ್ಯ ಇದಕ್ಕೆ 2 ಹಳ್ಳಿ ಒಳಗೆ ಯಾವ ಮರಿನೂ ಇಲ್ಲಿ ನಮ್ಮಲ್ಲಿರುವಂಥ ಯಾವ ಮರಿನೂ ಕೂಡ ಕಾಳಗಕ್ಕೆ ತಡಿತಾ ಇಲ್ಲ. ಆ ಥರ ರೆಡಿ ಇದೆ ಸರ್ ಮರಿ. ಓಕೆ ಓಕೆ ಓಕೆ. ನೆಕ್ಸ್ಟ್ ಪ್ಲಾನ್ ಎಲ್ಲಿ ಮಾಡ್ತಿದ್ದೀವಿ ಸರ್ ಇವಾಗ ಅದನ್ನ? ಇದು ಸರ್ ಈಗ ಯಾವ್ದಾರ 2 ಹಳ್ಳಿ ಅಂದ್ರೆ ಇವಾಗ ಹಲ್ಲು ಕೆಡಿಯೋದ್ರಿಂದ ಇನ್ನೊಂದು 2 ತಿಂಗಳು ಬಿಟ್ಟು 2 ರಿಂದ 3 ತಿಂಗಳು ಬಿಟ್ಟು 2 ಹಳ್ಳಿ ಅಂತೇಳಿ ಕನ ಮಾಡ್ತಾರೆ ಸರ್. ಹಲ್ಲಿನ ಮ್ಯಾಗ ಕನ 2 ಹಳ್ಳಿ, ಹಾಲಲ್ಲಿ 4 ಹಳ್ಳಿ, 6 ಹಳ್ಳಿ ಅಂತಲ್ಲಿ ಈ ತರ ಈ 2 ಹಳ್ಳಿ ಕಣದಾಗ ಇದನ್ನ ನಾವು ಒಂದ್ಸತಿ ಪರ್ಫಾರ್ಮೆನ್ಸ್ ಮಾಡ್ಬೇಕಂತೇಳಿ ಇಷ್ಟಪಟ್ಟಿದ್ದೀವಿ ಸರ್. ಓಕೆ ಸರ್, ನೀವು ಸ್ಟಾರ್ಟ್ ಮಾಡಿದಾಗ 10 ಟಗರು ಮರಿಗಳಿಂದ ಸ್ಟಾರ್ಟ್ ಮಾಡಿದ್ರಿ. ಅದಾದ್ಮೇಲೆ ಮತ್ತೆ ಯಾವ ಥರ ಬೆಳವಣಿಗೆ ಆಯಿತು ಸರ್? ಸರ್ ನಾವು ಇದು 10ರಿಂದ ಸ್ಟಾರ್ಟ್ ಮಾಡಿದ ನಂತರ ಅದು 20, 40ವರೆಗೂ ನಮ್ಗೆ ಇಲ್ಲೇ ಕಂಫರ್ಟ್ ಆಗಿತ್ತು. ಇಲ್ಲೇ ಮಾಡ್ತಾ ಇದ್ವಿ ಸರ್. ಆ ನಂತರ ಸ್ವಲ್ಪ ನಮ್ಗೆ ಅಂದ್ರೆ ಕಸ 1 ಅವರಿಗೆ ಒಂದ್ಸತಿ ಅದನ್ನ ಕ್ಲೀನ್ ಮಾಡಬೇಕು. ಆ ಥರ ಎಲ್ಲ ಹೆವಿ ವರ್ಕ್ ಆಗೋದಕ್ಕೆ ಆಮ್ಯಾಗ ನಾವು ಆಟದ ಮಾದರಿ ಒಳಗೆ ಸಾಕ್ಬೇಕಂತ ಹೇಳಿ ನಾವು ಅವಾಗ ಪ್ಲಾನ್ ಮಾಡಿದ್ವಿ. ನಾವು ಅದರಿಂದ ಬಂದ ಲಾಭದಲ್ಲಿ ಮತ್ತು ಮನೆಯಲ್ಲಿರುವಂಥ ಕಟ್ಟಿಗೆ ವೇಸ್ಟೇಜ್ ಎಲ್ಲ ಉಪಯೋಗ ಮಾಡಿಕೊಂಡು ನಾವು ಅಲ್ಲಿ ಹಿಂದೆ ಆಟದ ಮಾದರಿಯಲ್ಲಿ ಅವಾಗ ಸ್ಟಾರ್ಟ್ ಮಾಡಿದ್ವಿ ಸರ್. ಸೊ ನೋಡೋಣ ಸರ್, ಬನ್ನಿ. ಓಕೆ. ಸರ್ ನಾವು ಅಲ್ಲಿ ಏನು 10ರಿಂದ 40ವರೆಗೂ ಅಲ್ಲೇ ಟಗರು ಮರಿಗಳನ್ನ ಸಾಕ್ತಾ ಇದ್ವಿ. ಅದಾದ ನಂತರ ನಾವು ಇಲ್ಲಿ ಮನೆಯಲ್ಲಿ ವೇಸ್ಟೇಜ್ ಇರುವಂಥ ಕಟ್ಟಿಗೆನೆಲ್ಲ ಉಪಯೋಗ ಮಾಡಿಕೊಂಡು ಆನಂತರ ಇವೆಲ್ಲ ಫ್ಯಾಬ್ರಿಕೆಂಟ್ ವರ್ಕ್ ಇವೆಲ್ಲ ಬೇರೆ ಕಡೆಯಿಂದ ವೆಲ್ಡಿಂಗ್ ಮಾಡೋರ ಕಡೆಯಿಂದ ಮಾಡಿಸ್ಕೊಂಡು ಇದನ್ನ ಕಾಲಮ್ ಗಿಲಮ್ ಎಲ್ಲ ನಾವು ಕಾಂಟ್ರಾಕ್ಟರ್ ಇರೋದ್ರಿಂದ ಕೆಳಗಿನೂ ಎಲ್ಲ ಕಾಲಮ್ ಹಾಕೊಂಡಿದ್ದೀವಿ. ಅಂದರೆ ನಾಳೆ ಏನು ರಸ್ಟ್ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ಅದೆಲ್ಲ ಮಾಡಿಕೊಂಡು ಇಲ್ಲೇ 100ವರೆಗೂ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿವಿ ಸರ್. ಓಕೆ. ಇಲ್ಲಿ 100ವರೆಗೂ ಮೊದಲೇ 100ವರೆಗೂ ಟಗರ್ ಮರಿಗಳನ್ನು ಸಾಕೊಂಡಿದ್ವಿ. ಆ ನಂತರ ನಮ್ಗೆ ಇದರಿಂದ ಬ್ರೀಡಿಂಗ್ ಮಾಡೋದ್ರಿಂದ ಇನ್ನೂ ಇದಕ್ಕಿಂತ ಹೆಚ್ಚು ಲಾಭ ಪಡ್ಬೋದು ಅನ್ಕೊಂಡು ಇಲ್ಲಿ ಮತ್ತೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ವಿ ಸರ್. ಅದ್ರ ಜೊತೆಗೆ ಒಂದು 4-6 ಆಡನ್ನು ಇಟ್ಕೊಂಡಿದ್ವಿ. ನಮ್ಗೆ ಅದು ಆಡಿಂದ ಅಷ್ಟೊಂದು ಆಡು ಸಾಕಾಣಿಕೆ ಅಷ್ಟೊಂದು ಲಾಭದಾಯಕ ಅನಿಸ್ಲಿಲ್ಲ. ಅದಕ್ಕೆ ನಾವು ಕುರಿನೇ ಒಳ್ಳೆ ಚೆನ್ನಾಗಿದೆ ಮಾಡ್ಬೋದು ಅಂತೇಳಿ ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್. ಇಲ್ಲಿ ನೋಡ್ತಿದ್ರಿ ನೀವು ಮಂಜುನಾಥ್ ಕಾಲವಾಡ್ ಸರ್ ದೊಡ್ಡ ಪ್ರಮಾಣದಲ್ಲಿ ಶೆಡ್ ಕಟ್ಸೋಕ್ಕಿಂತ ಮೊದಲು ಸಣ್ಣ ಪ್ರಮಾಣದಲ್ಲಿ 10 ಟಗರುಗಳಿಂದ ಸ್ಟಾರ್ಟ್ ಮಾಡಿ ಆದಮೇಲೆ ಅವರಿಗೆ ಕಾನ್ಫಿಡೆನ್ಸ್ ಬಂದಾದಮೇಲೆ ಈ ಥರ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅವ್ರ ಮನೆಯಲ್ಲಿ ಇದ್ದಿದ್ದ ರಾ ಮೆಟೀರಿಯಲ್ ತೊಗೊಂಡು ಅವರ ಕಾಂಟ್ರಾಕ್ಟರ್ ಇದ್ರಂತ ಮೊದಲು. ಹೀಗಾಗಿ ಇದ್ದಿದ್ದ ರಾ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು 100 ಟಗರು ಮರಿಗಳನ್ನು ಇಲ್ಲಿ ಸಾಕ್ತಾಯಿದ್ರು ಅಂತ ನೀವು ನೋಡ್ತಾ ಇದ್ರಿ. ಅವ್ರು ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಡ್ಬಂದಿದ್ದಾರೆ. ಅದಕ್ಕೋಸ್ಕರ ನಾನು ನಿಮಗೆ ಅವ್ರನ್ನ ಪರಿಚಯ ಮಾಡಿಸ್ಕೊಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಾದಮೇಲೆ
ಇಲ್ಲಿ ಕೆಳಗಡೆ ಏನಿದೆಯಲ್ಲ ಈ ಶೆಡ್ ಕೆಳಗಡೆ ನಾಟಿ ಕೋಳಿಯನ್ನ ಸಾಕೊಂಡಿದಾರ, ಅದ್ರ ಬಗ್ಗೆ ನಾವು ಮಾತಾಡ್ಸೋಣ ಸರ್ ಹತ್ರ ಏನು ಹೇಳ್ತಾರೆ ಕೇಳೋಣ ಇವಾಗ. ಸರ್, ಟಗರು ಸಾಕಾಣಿಕೆ ಜೊತೆ ಕೋಳಿನೂ ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ರ? ಹೌದು ಸರ್. ನಾವು ಅವಾಗ ಇಲ್ಲಿ ಇದನ್ನ ಒಂದು 7 ಫುಟ್ ಹೈಟಿಗೆ ನಾವು ಇದನ್ನ ಶೆಡ್ ಮಾಡ್ಕೊಟ್ಟಿವಿ ಸರ್. ಕೆಳಗಡೆ ಸ್ಪೇಸ್ ಖಾಲಿ ಅನ್ನಿಸ್ತು. ನಾವು ಮುಂಚೆ ಅದನ್ನ ಇಲ್ಲ ನಾವು ಗೊಬ್ಬರಕ್ಕೆ ಅಂದ್ರೆ ಎರೆಹುಳ ಗೊಬ್ಬರ ತೊಟ್ಟಿ ಮಾಡಬೇಕು ಅಂತೇಳಿ ಅನ್ಕೊಂಡು ಅಲ್ಲಿ ಬಿಟ್ಟಿದ್ವಿ ಸರ್. ಅದು ನಮಗಷ್ಟು ಸರಿ ಅನಿಸ್ಲಿಲ್ಲ. ಅದ್ರ ಜೊತೆಗೆ ಕೋಳಿ ಸಾಕಾಣಿಕೆ, ಜವಾರಿ ಕೋಳಿ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ ನಮ್ದು ಈ ಲೇಬರ್ ಚಾರ್ಜ್ ಆದ್ರೂ ತೆಗಿಬಹುದು, ಖರ್ಚು ವೆಚ್ಚ ಕಡಿಮೆ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಕೆಳಗಡೆ ಒಂದು 200ರಿಂದ ಒಂದು ಅವತ್ತಿಗೆ ನಾನು ಫಸ್ಟ್ ತರಬೇಕಾದ್ರೆ ಒಂದು 200 ನಾಟಿ ಕೋಳಿಯನ್ನ ಖರೀದಿ ಮಾಡಿದೀವಿ ಸರ್. ಆ ನಾಟಿ ಕೋಳಿ ಕೂಡ ನಾವು ಕೆಳಗಡೆ ಸಾಕ್ತಾ ಇದ್ದೀವಿ. ಅವಕ್ಕೆ ಎಕ್ಸ್ಟ್ರಾ ಫೀಡ್ ಏನು ಮಾಡ್ತಾ ಇಲ್ಲ ಸರ್. ನಾವು ಒನ್ಲಿ ನೀರಷ್ಟೇ ಇಟ್ಟಿರ್ತೇವೆ ಸರ್. ಇಲ್ಲಿ ಏನು ಹಿಕ್ಕಿ ಬಿದ್ದಿರ್ತಾವ ಸರ್, ಇಲ್ಲಿಂದ ಈ ಹಿಕ್ಕಿಯನ್ನ ತಿನ್ಕೊಂಡು ಅವು ಒಳಗಡೆನೆ ಕೋಳಿಗಳು ಇರ್ತಾವೆ ಸರ್. ನಾಟಿ ಕೋಳಿಗಳು ಯಾವುದೇ ಹೊರಗೆ ಹೋಗೋದಿಲ್ಲ, ಎಲ್ಲ ಒಳಗಡೆನೆ ಇರ್ತಾವೆ ಸರ್. ಸರ್, ಇಲ್ಲಿವರೆಗೂ ಆಯ್ತು 100 ಟಗರು ಮರಿಗಳನ್ನ ಸಾಕೊಂಡ್ರೆ, ಅದಾದ್ಮೇಲೆ ಮತ್ತೆ ಯಾವ ಥರ ಡೆವಲಪ್ಮೆಂಟ್ ಮಾಡ್ಕೊಂಡ್ರಿ ಸರ್? ನಾವು 100 ಸಾಕ್ತಾ ಇರಬೇಕಾದ್ರೆ ನಾನು ಈ ಆವಾಗಲೇ ಹೇಳಿದಾಗೆ ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪನಿದು ಒಂದು ರೈತರ ಸಭೆ ಕರೆದಾಗ ನಮ್ಮ ನಬಾರ್ಡ್ದಿಂದ ಕಾಂಬ್ಳೆ ಸರ್ ಅಂತೇಳಿ DDM ಧಾರವಾಡದವರು, ಅವರು ಬಂದ್ಬಿಟ್ಟು ಇಲ್ಲ ಇಲ್ಲೇ ನಮ್ಮ ಮನೆಯಲ್ಲೇ ಸಭೆ ಕರೆದಿದ್ವಿ ರೈತರದೆಲ್ಲರಿಗೂ. ಅದು ಈ ಕಡೆ ಬಂದು ನೋಡಿ, ಇಲ್ಲ ನೀವು ಭಾಳ ಚೆನ್ನಾಗಿ ಫಾರ್ಮಿಂಗ್ ಮಾಡ್ತಾ ಇದ್ದೀರಿ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಈ ಥರ ಎಲ್ಲ ಮಾಡ್ತೀರಿ, ಒಳ್ಳೆ ರೈತರಿದ್ದೀರಿ, ನೀವು ಸರ್ಕಾರದಿಂದ ಯಾಕೆ ಯಾವುದೇ ಯೋಜನೆಯನ್ನ ತಗೋಬಾರ್ದು ಅಂತೇಳಿ ಅವರು ಸಜೆಷನ್ ಮಾಡಿದಾಗ ನನ್ಗೆ ಆ ಥರ ಏನು ಐಡಿಯಾ ಇಲ್ಲ ಸರ್, ಏನಾದರೂ ಯೋಜನೆ ಇದ್ರೆ ಹೇಳಿ ಮಾಡೋಣ ಅಂತೇಳಿ ಹೇಳಿದಾಗ ನಮಗೆ ಅವರು ಸಜೆಷನ್ ಮಾಡಿದ್ರು, ಇಲ್ಲ NLM ಸ್ಕೀಮ್ ಒಳಗೆ ನೀವು 500ರವರೆಗೂ ಕುರಿ ಸಾಕಾಣಿಕೆ ಮಾಡ್ಬೋದು, ನಿಮಗೆ 50% ಸಬ್ಸಿಡಿ ಕೂಡ ಇದೆ ಅಂತೇಳಿ ಅವ್ರು ಸಜೆಷನ್ ಮಾಡಿದ ನಂತರ ನಾವು ಇಲ್ಲಿಂದ ನಾವು ಅದನ್ನ ಪ್ಲಾನ್ ಮಾಡಿದ್ವಿ ಸರ್. ನಾವು 100ರಿಂದ 500 ಕುರಿಯನ್ನು ಸಾಕಾಣಿಕೆ ಮಾಡಬೇಕು, ನಾವು ಅದರ ಸರ್ಕಾರದ ಲಾಭವನ್ನು ಪಡೆದುಕೊಳ್ಬೇಕು, ಜೊತೆಗೆ ನಾವು ಆ ಸಾಕಾಣಿಕೆಯಲ್ಲಿ ಯಶಸ್ವಿ ಆಗ್ಬೇಕಂತೇಳಿ ನಂತರ ನಾವು 500 ಕುರಿ ಏನು ಅಪ್ಲಿಕೇಶನ್ ಹಾಕಿದ್ದೀವಿ. ಅಪ್ಲಿಕೇಶನ್ ಹಾಕಿ 1 ವರ್ಷದ ಪ್ರೊಸೆಸಿಂಗ್ ಟೈಮ್ ಬಿಟ್ವೀನ್ ಗ್ಯಾಪಲ್ಲಿ ನಾವು ಇಲ್ಲೇ ಮಾಡ್ತಾ ಇದ್ವಿ. ಆ 1 ವರ್ಷನೂ ಇಲ್ಲೇ ಮಾಡ್ತಾ ಇದ್ವಿ. ಇದು ಅಪ್ಲಿಕೇಶನ್ ಹಾಕಿ ಅದು ನಮ್ಮ ಸ್ಯಾಂಕ್ಷನ್ ಆದ ನಂತರ ನಾವು ಪಕ್ಕ ಮತ್ತು ಇನ್ನೊಂದು ಹೊಸದು ಸ್ಟ್ರಕ್ಚರ್ ರೆಡಿ ಮಾಡಿ ನಾವು ವೈಜ್ಞಾನಿಕವಾಗಿ ಯಾವ ರೀತಿ ಬೇಕು ಒಂದು ಕುರಿ ಸಾಕಾಣಿಕೆ ಅಂದ್ರೆ ಸುಮಾರು ಫಾರ್ಮ್ಗಳನ್ನು ತಿರುಗಾಡಿ ನೋಡಿ ಅಲ್ಲಿ ಏನೇನು ಅವ್ರಿಗೆ ಡಿಸ್ಅಡ್ವಾಂಟೇಜ್ ಏನೇನು ಆಗ್ಯಾವು ಆ ಫಾರ್ಮಿಂದ, ಯಾವುದು ಏನೋ ಒಂದು ಸರಿ ಇಲ್ಲ, ಇಂಥದ್ದು ಮಾಡ್ಬೇಕಾಗಿತ್ತು ನಾವು ಮಾಡೋಕ್ಕಾಗಿಲ್ಲ ಅಂತೇಳಿ ಯಾರ್ಯಾರು ಏನೇನು ಹೇಳಾರ ಅದನ್ನೆಲ್ಲನೂ ಒಂದು ಕಡೆ ಕ್ರೋಢೀಕರಣ ಮಾಡಿ ಯಾವುದೇ ಥರ ಕೊರತೆ ಇರಬಾರ್ದು ಅಂದ್ಕೊಂಡು ನನಗೇನು ಸಾಧ್ಯ ಐತಿ ನನ್ನ ನಾಲೆಜ್ ಪ್ರಕಾರ ಆ ಥರ ಒಂದು ಫಾರ್ಮನ್ನು ನಾನು ಇವತ್ತು ಹೈಟೆಕ್ ಮಾದರಿ ಒಳಗೆ ರೆಡಿ ಮಾಡಿದ್ದೀವಿ ಸರ್. ನೋಡೋಣ ಸರ್, ಬನ್ನಿ ಫ್ರೆಂಡ್ಸ್. ನೋಡಿದ್ರಿ ಇವಾಗ ಮಂಜುನಾಥ್ ಕಾಲೌಡ್ ಸರ್ 10 ಟಗರುಗಳಿಂದ 100 ಟಗರಿನ ಮರಿಗಳಿಗೆ ಯಾವ ಥರ ಮಾಡಿದ್ದಾರೆ, ಅದಾದಮೇಲೆ 100 ಟಗರು ಮರಿಗಳಿಂದ 500 ಟಗರು ಮರಿಗಳನ್ನು ಯಾವ ಥರ ಮಾಡ್ಕೊಂಡಿದ್ದಾರೆ ಅನ್ನೋದು ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೇನೆ ಇವಾಗ ಸರ್. ಇವು ಬಂದು ನಮ್ಮ ನಾಟಿ ಕೋಳಿಗಳು ಸರ್. ಇಲ್ಲಿ ನಾವು ಅವತ್ತು 200ರಿಂದ ಸ್ಟಾರ್ಟ್ ಮಾಡಿದೀವಿ ಸರ್. ಇವಾಗ ಸ್ವಲ್ಪ ಕಡಿಮೆ ಇದಾವೆ, ಯಾಕಂದ್ರೆ ಈ ಬೇಸಿಗೆ ಟೈಮ್ ಅಲ್ಲ, ಈಗ ತತ್ತಿ ಮಾರಾಟದ್ದು ಸ್ವಲ್ಪ ಮಾರ್ಕೆಟ್ ಕಡಿಮೆ ಇರುತ್ತೆ ಸರ್. ಆ ಕಾರಣಕ್ಕೆ ಇವಾಗ ಒಂದು 40 ಕೋಳಿ ಮಾತ್ರ ಇದಾವೆ. ಮತ್ತು ನಾವು ನೆಕ್ಸ್ಟ್ ಜೂನಿಂದನೂ ಮತ್ತೆ ನಾವು ಈ ಕೋಳಿ ಸಾಕಾಣಿಕೆ ಇನ್ನೂ 1500 ಈ ಥರ ಸ್ಟಾರ್ಟ್ ಮಾಡ್ತೀವಿ ಸರ್. ಇವಾಗೆಲ್ಲ ಚಿಕನ್ ಪರ್ಪೋಸ್ ಕೊಟ್ಟಿರ್ತೀವಿ ಸರ್ ಬೇಸಿಗೆ ಬರೋ ಟೈಮ್ ಬಿಫೋರ್, ಅಂದ್ರೆ ನಮಗೆ ಅದು ತತ್ತಿ ಸೇಲ್ ಆಗೋಲ್ಲ ಅನ್ನೋ ಕಾರಣಕ್ಕೆ. ಇದರಿಂದನೂ ಕೂಡ ಸುಮಾರು ನಮಗೆ ಅವಾಗ 200 ಇದ್ದಾಗ ಡೈಲಿ ಒಂದು 60ರಿಂದ 70 ತತ್ತಿ ಬರ್ತಿದ್ವು ಸರ್. ಡೈಲಿ 200 ಕೋಳಿ ಇದ್ದಾಗ 60ರಿಂದ 70 ತತ್ತಿ ಅಂದ್ರೆ ನಾನು ಅವಾಗ 15 ರೂಪಾಯಿ ಮಾರ್ತಿದ್ದೆ, ಇವತ್ತು 20 ರೂಪಾಯಿ ರೇಟ್ ಇದೆ ಸರ್. 70 ತತ್ತಿ ಅಂದ್ರೆ 60ರಿಂದ 70 ಅಂದ್ರೆ ಒಂದು 60 ಮಿನಿಮಮ್ ಹಿಡ್ಕೊಂಡ್ರು ಡೈಲಿ 1200 ರೂಪಾಯಿ ತತ್ತಿ ನಾವು ಮಾರಾಟ ಮಾಡ್ತೀವಿ ಸರ್. ಹೌದು, ಯಾವುದು ಒಂದ್ ತತ್ತಿನೂ ಉಳಿಯಲ್ಲಂಗೆ ಮಾರಾಟ ಆಗ್ತಾವ ಸರ್. ಡೈಲಿ ಎಲ್ಲಾನು ನಮ್ಮ ಮನೆಗೆ ಬಂದು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಸರ್. ಸರ್, ಇವಾಗ ನಾಟಿ ಕೋಳಿ ಎಷ್ಟು ಮೊಟ್ಟೆ ಇಡ್ರಿ ಸರ್? ಟೋಟಲ್ ಅದ 15 ದಿವಸ ಕಂಟಿನ್ಯೂಸ್ ಮೊಟ್ಟೆ ಇಡುತ್ತೆ ಸರ್. ಮತ್ತೆ 15 ದಿವಸ ಗ್ಯಾಪ್ ಆಗುತ್ತೆ ಸರ್. ಅದು ಹಾಗೆ ಪೀರಿಯಡ್ ಹಾಗೆ ಇರುತ್ತೆ ಸರ್. 15 ದಿವಸ ತತ್ತಿ ಇಡೋದು, 15 ದಿವಸ ಆದ್ಮೇಲೆ ತತ್ತಿ ಇಡಲ್ಲ. ಸಪೋಸ್ ನಾವು ಮರಿಗೆ ಏನಾದ್ರು ಕೂಡಿಸಿದ್ರೆ ಅದು 4-5 ತಿಂಗಳವರೆಗೂ ಮರಿ ದೊಡ್ಡ ಆಗೋವರೆಗೂ ತತ್ತಿ ಇಡಲ್ಲ ಸರ್. ನಾವು ಅದಕ್ಕಂತ ಇವು ಮರಿನ ಈ ಕೋಳಿನ ಯಾವಕ್ಕೂ ಮರಿ ಕುಂಡ್ರಿಸೋದಲ್ಲ ಸರ್. ನಾವು ಮರಿನ ತರ್ತೀವಿ, ಇಲ್ಲ ನಮ್ದು ಒಂದು ಹೋಮ್ ಮೇಡ್ ಇಂಕ್ಯುಬೇಟರ್ ಇದೆ ಸರ್. ಆ ಇಂಕ್ಯುಬೇಟರ್ ಅಲ್ಲಿ ಹಾಕ್ಬಿಟ್ಟು ಅದು 180 ಕೆಪಾಸಿಟಿ ಐತೆ ಸರ್. ಅದರಲ್ಲಿ ಹಾಕ್ಬಿಟ್ಟು ನಾವು ಮರಿ ತೆಗೆಸ್ಕೊಂಡು ಆ ಮರಿಯಿಂದನ ಮತ್ತೆ ಸ್ಟಾರ್ಟ್ ಮಾಡ್ತೀವಿ